ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮೋ ಯೂಟ್ಯೂಬ್ ಚಾನಲ್. ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ನಮ್ಮ ಮಗುಗೆ 6 ಮಂತ್ಸ್ ಕಂಪ್ಲೀಟ್ ಆಗಿದ್ದರಿಂದ ನಾವು ಅನ್ನಪ್ರಾಶನನ್ನು ಮಾಡಿಸಿದ್ವಿ. ಆ್ಯಕ್ಚುಲಿ ಎಲ್ಲರೂ ಹೊರ್ನಾಡ್ಗೆ ಹೋಗಿ ಅನ್ನಪ್ರಾಶನನ್ನು ಮಾಡಿಸ್ತಾರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ. ನಾವು ಸ್ವಲ್ಪ ಟ್ರಾವೆಲಿಂಗ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇಲ್ಲೇ ಬ್ಯಾಂಗ್ಳೂರಿನಲ್ಲೇ ಒಂದು ಟೆಂಪಲ್ನ ಸರ್ಚ್ ಮಾಡಿ ನಾವು ಅಲ್ಲೇ ಅನ್ನಪ್ರಾಶನನ್ನು ಮಾಡಿಸಿದ್ವಿ. ಎಲ್ಲ ಮಕ್ಕಳಿಗೂ ಕೂಡ ಅನ್ನಪ್ರಾಶನನ್ನು ಮಾಡಿಸೇನೇ ಊಟ ಮಾಡಿಸ್ಬೇಕು ಅಂತ ಏನಿಲ್ಲ, ಅದು ತಂದೆ ತಾಯಿ ಬೇಡಿಕೆ. ಜೀವನದಲ್ಲಿ ಮೊದಲನೇ ತುತ್ತು ನನ್ನ ಮಗು ತಿಂತಾ ಇರೋದು, ಸೊ ಅದರಿಂದ ದೇವ್ರ ಸನ್ನಿಧಿಯಲ್ಲಿ ದೇವ್ರ ಪ್ರಸಾದನೆ ತಿನ್ನಲಿ ಅನ್ನೋದು ನಮ್ಮ ಬಯಕೆ ಆಗಿತ್ತು. ಸೊ ಅದರಿಂದ ನಾವು ಅನ್ನಪ್ರಾಶನನ್ನು ಮಾಡಿಸಿದ್ದು. ಈ ದೇವಸ್ಥಾನ ಬಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಇದು ಜಯನಗರದಲ್ಲಿದೆ. ಅಲ್ಲಿ ಸಿಗ್ನಲ್ ಬರುತ್ತೆ ನೋಡಿ, ಜಯನಗರ 4th ಬ್ಲಾಕ್ ಹತ್ರ. ಆ ಸಿಗ್ನಲ್ ಹತ್ರನೇ ಎಕ್ಸಾಕ್ಟ್ ಲೆಫ್ಟ್ ಸೈಡ್ಗೆ ಈ ಟೆಂಪಲ್ ಇದೆ. ನೀವು ಈ ಪೂಜೆ ಮಾಡಿಸ್ಬೇಕಾದ್ರೆ ಮೊದಲೇ ಪ್ರೀ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಈ ಪೂಜೆ ಕಾಸ್ಟ್ ಬಂದು 450 ರುಪೀಸ್ ಆಗುತ್ತೆ. ಅದ್ರ ಜೊತೆಗೆ 1 kg ಅಕ್ಕಿ, 1 kg ಹೆಸರು ಬೇಳೆ, 1 kg ಬೆಲ್ಲ, ಹಾಗೆ 1 kg ತೊಗರಿ ಬೇಳೆನ ಇಲ್ಲಿ ನೀವು ಅರ್ಚಕರಿಗೆ ಕೊಡಬೇಕಾಗುತ್ತೆ. ನಾವಿಲ್ಲಿ 8:30ಗೆ ಬುಕ್ ಮಾಡಿದ್ದು ಪೂಜೆನ. ಸೊ ನಾವು ಕರೆಕ್ಟಾಗಿ 8:30ಗೆ ಟೆಂಪಲ್ಗೆ ರೀಚ್ ಆಗಿದ್ವಿ. ರೀಚ್ ಆಗಿದ ನಂತರ ನಾವು ತಗೊಂಡೋಗಿದ್ದ ಥಿಂಗ್ಸ್ ಎಲ್ಲನೂ ಅರ್ಚಕರಿಗೆ ಕೊಟ್ಬಿಟ್ಟು ಅವರು ನೈವೇದ್ಯ ಪ್ರಿಪೇರ್ ಮಾಡಲಿಕ್ಕೆ ಹಾಗೆ ದೇವರಿಗೆ ಅಲಂಕಾರ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊತಾರೆ. ಅದೆಲ್ಲ ಮುಗಿದ ನಂತರ ನಮ್ಮನ್ನ ಕರೆದು ಮನೆಯವ್ರ ಹೆಸರನ್ನೆಲ್ಲ ಕೇಳಿ ಅರ್ಚನೆಯನ್ನು ಕೂಡ ಅಲ್ಲೇ ಆ ಅರ್ಚಕರೇ ಮಾಡಿ ಕೊಡ್ತಾರೆ ನಮಗೆ. ಸೊ 6 ಮಂತ್ಸ್ ಕಂಪ್ಲೀಟ್ ಆಗಿದ ತಕ್ಷಣವೇ ಈ ಅನ್ನಪ್ರಾಶನನ್ನು ಮಾಡಿಸೋದ್ರಿಂದ ಮಗುವಿಗೆ ನೇಮ್ ಕಟ್ಟಲೇಬೇಕು ಅಂತ ಏನಿಲ್ಲ. ಅವರು ಕುಮಾರಿ ಅನ್ನೋ ಹೆಸರಿನಲ್ಲಿ ಅರ್ಚನೆ ಕೂಡ ಮಾಡಿಕೊಡ್ತಾರೆ. ಸೊ ನಿಮ್ಮ ಮಗುಗೇನಾದರೂ ನೇಮ್ ಕಟ್ಟಿಲ್ಲ, ಅನ್ನಪ್ರಾಶನನ್ನು ಮಾಡಿಸ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮಾಡಿಸ್ಬೋದು. ನೇಮ್ ಕಟ್ಟೋ ಅಗತ್ಯ ಏನಿಲ್ಲ. ಕುಮಾರಿ ಅನ್ನೋ ಹೆಸರಲ್ಲಿ ಅವ್ರ ಅರ್ಚನೆ ಕೂಡ ಮಾಡಿ ನೀಟಾಗಿ ಮುಗಿಸ್ಕೊಡ್ತಾರೆ. ಹಾಗೆ ನಿಮ್ಮ ಮಗುಗೆ ಅನ್ನಪ್ರಾಶನನ್ನು ಮಾಡಿಸೋದನ್ನ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಕೋಬಹುದು. ಫೋಟೋಗ್ರಾಫರ್ ಕೂಡ ಅವೈಲಬಲ್ ಇರ್ತಾರೆ ಅಲ್ಲಿ, ನೀವು ಬುಕ್ ಮಾಡ್ಕೊಬಹುದು. ಫೋಟೋಗ್ರಫಿ ಎಲ್ಲ ಪ್ರತಿಯೊಂದು ಕೂಡ ಅಲೋವ್ ಇದೆ. ಹಾಗೆ ನಿಮ್ಮ ಮಗು ಕಂಫರ್ಟ್ನೆಸ್ ನೋಡೋದಾದರೆ ಬೆಡ್ ಕೂಡ ತೊಗೊಂಡೋಗ್ಬೋದು ಮಗು ಮಲಗಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ 1/2 ಅವರಿಂದ 1 ಅವರ್ ಈ ಪೂಜೆ ಆಗೋದ್ರಿಂದ ಮಗು ಮಧ್ಯದಲ್ಲಿ ಎದ್ದು ಕ್ರೈ ಮಾಡ್ಬೋದು. ಸೊ ಆ ಕಂಫರ್ಟ್ನೆಸ್ಗೆ ನೀವು ಮಗುವಿನ ಬೆಡ್ ಕೂಡ ತೊಗೊಂಡೋಗಿ ಹಾಕ್ಬೋದು. ಏನೂ ಅಬ್ಜೆಕ್ಷನ್ ಇರಲ್ಲ ಈ ಟೆಂಪಲ್ನಲ್ಲಿ. ನೋಡಿ ನಮ್ಮ ಮಗು ತುಂಬಾ ಕ್ರೈಯಿಂಗ್ ಮಾಡ್ತಿದ್ರು. ಸೊ ಅದರಿಂದ ನಾವು ಮನೆಯಿಂದನೇ ಒಂದು ಆಟಿಕೆ ಅವಳು ಆಟ ಆಡುವಂಥದ್ದನ್ನ ತೊಗೊಂಡೋಗಿದ್ವಿ. ಸೊ ಅವಳಿಗೂ ಕೂಡ ಡೈವರ್ಟ್ ಆಯಿತು. ಸ್ವಲ್ಪ ಕ್ರೈಯಿಂಗ್ ಮಾಡೋದು ಕೂಡ ಸ್ವಲ್ಪ ಸ್ಟಾಪ್ ಮಾಡಿದ್ಲು. ಜನಸಂದಣಿನೂ ಕೂಡ ತುಂಬಾ ಕಡಿಮೆ ಇರುತ್ತೆ. ಹಾಗೆ ನಾವು ಹೋಗಿದ್ದ ಟೈಮಲ್ಲಿ ಅಷ್ಟು ಜನಗಳು ಯಾರು ಇಲ್ದೇ ಇರೋದ್ರಿಂದ ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯಿತು. ನಮ್ಮ ಮಗು ನೋಡಿ ಅರ್ಧದಲ್ಲೇ ಮಲಗಿಬಿಟ್ಲು. ನಂತರ ಅಲಂಕಾರ ಎಲ್ಲ ಆದಮೇಲೆ ಅರ್ಚಕರು ಪೂಜೆ ಕೂಡ ಮಾಡಿ ಮಂಗಳಾರತಿ ಕೂಡ ಎಲ್ರಿಗೂ ಕೊಟ್ಟರು. ಮಂಗಳಾರತಿ ಎಲ್ಲ ತಗೊಂಡ ನಂತರ 3 ರೌಂಡ್ ಪ್ರದಕ್ಷಿಣೆನೂ ಕೂಡ ಹಾಕಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಪೂಜೆ ಕೂತ್ಕೊಂಡ್ವಿ. ಅವಳು ನಿದ್ರೆ ಮಾಡಿಬಿಡ್ತಾಳೆ ಅಂತ ಹೇಳಿಬಿಟ್ಟು ಪೂಜೆಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಕೂರೋವಂಥ ಟೈಮಲ್ಲಿ ಅಂತ ಹೇಳಿಬಿಟ್ಟು ನನ್ನ ತಂಗಿ ಫಿಯಾನ್ಸಿ ಇಬ್ಬರೂ ಕೂಡ ಅವಳನ್ನ ಡೈವರ್ಟ್ ಮಾಡಿ ನಗಿಸ್ತಾ ಇದ್ದಾರೆ. ಬಟ್ ಆದ್ರೂ ಅವಳಿಗೆ ಸ್ವಲ್ಪ ಸ್ಲೀಪಿ ಮೂಡೇ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ನಾನು ದೇವಸ್ಥಾನಕ್ಕೆ ಹೋಗುವಾಗ ಹೇಳಿದ್ನಲ್ಲ, ಆ ಥಿಂಗ್ಸ್ ಜೊತೆಗೆ ಸಿಲ್ವರ್ದು ಬೌಲು ಮತ್ತು ಸ್ಪೂನ್ನ ನೀವಿಲ್ಲಿ ತೊಗೊಂಡೋಗ್ಬೇಕಾಗುತ್ತೆ. ಸ್ಪೂನ್ ಇಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಬೌಲಾದರೂ ನೀವು ಸಿಲ್ವರ್ದು ತೊಗೊಂಡೋಗ್ಬೇಕಾಗುತ್ತೆ. ಸಿಲ್ವರ್ದೇ ತೊಗೊಂಡೋಗ್ಬೇಕಾ ಅಥವಾ ನಾರ್ಮಲ್ ತೊಗೊಂಡೋಗ್ಬೋದಾ ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ. ಅರ್ಚಕರು ಸಿಲ್ವರ್ ಬೌಲು ಮತ್ತು ಸ್ಪೂನ್ ತೊಗೊಬನ್ನಿ ಅಂತ ಹೇಳಿದರು. ಸ್ಪೂನ್ ಬೇಕಿದ್ರೆ ಆಪ್ಷನಲ್, ನಿಮಗೆ ತೊಗೊಂಡೋದ್ರೆ ಹೋಗ್ಬೋದು, ಇಲ್ಲ ಅಂತಂದ್ರೆ ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಕೈಗೆ ಹಾಕಿರುವಂತಹ ಚಿನ್ನದ ಉಂಗುರದಿಂದನೇ ಡಿಪ್ ಮಾಡಿ ನೈವೇದ್ಯಕ್ಕೆ ಮಗುವಿನ ಬಾಯಿಗೆ ತಿನ್ನಿಸ್ಬೋದು. ಸೊ ಉಂಗುರ ಇದ್ರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಸ್ಪೂನೇ ಬೇಕು ಅನ್ನೋ ಅಗತ್ಯನೂ ಕೂಡ ಇಲ್ಲಿ ಬರಲ್ಲ. ಮಗುವಿನ ತಾಯಿ ತಿನ್ನಿಸಿದ ನಂತರ ಮಗುವಿನ ತಂದೆ ತಿನ್ನಿಸ್ಬೇಕಾಗುತ್ತೆ 3 ಬಾರಿ. ಏನಾದರೂ ಚಿನ್ನದ ಉಂಗುರ ಇಲ್ಲ ಅಂತ ಹೇಳಿದ್ರೆ ಸಿಲ್ವರ್ ಸ್ಪೂನ್ ಬರುತ್ತೆ ನೋಡಿ, ಅದರಲ್ಲಿ ಜಾಸ್ತಿ ಕ್ವಾಂಟಿಟಿ ಮಗುವಿನ ಹೊಟ್ಟೆಗೆ ಹೋಗೋದ್ರಿಂದ ನೀವು ತುಂಬ ತೀರಾ ಕಡಿಮೆ ತಿನ್ನಿಸ್ಬೇಕಾಗುತ್ತೆ. ಅಲ್ಲಿ ತನಕನೂ ಕೂಡ ಮಗು ಯಾವುದೇ ಥರದ ಆಹಾರನ ಸೇವನೆ ಮಾಡಿರಲ್ಲ.
ಮಗು 6 ತಿಂಗಳಿಂದನೂ ಕೂಡ ತಾಯಿ ಎದೆ ಹಾಲನ್ನೇ ಕುಡ್ದಿರೋದ್ರಿಂದ ಈ ಥರದ ಆಹಾರ ಸೇವನೆಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೀವು ಸ್ವಲ್ಪ ಆ ಸ್ಪೂನಲ್ಲಿ ಏನಾದರೂ ಕೊಡೋದಿದ್ರೆ ಸ್ವಲ್ಪ ಚಿಟಿಕೆ ಅಷ್ಟೇ, ಒಂದೊಂದು ರುಚಿಗೆ ಅಷ್ಟೇ. ನಾವೇನೋ ಅನ್ನಪ್ರಾಶನನ ದೇವ್ರ ಸನ್ನಿಧಿಲಿ ಒಂಚೂರು ತಿನ್ನಿಸಿದ್ವಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಅಷ್ಟೇ ನೀವು ಸೇವನೆ ಮಾಡಿ. ಸ್ಪೂನ್ ಇದೆ ಅಂತ ಹೇಳಿಬಿಟ್ಟು ಜಾಸ್ತಿ ಕೊಡೋದು ಮಾಡಬೇಡಿ. ಇದರಿಂದ ಮಗುವಿಗೆ ಅಲರ್ಜಿ ಆಗೋ ಸಂಭವನೂ ಕೂಡ ಜಾಸ್ತಿ ಇರುತ್ತೆ. ಸೊ ಅದರಿಂದ ನೀವು ಸ್ವಲ್ಪನಷ್ಟೇನೆ ಮಗುವಿಗೆ ಬಾಯಿಗೆ ಹಾಕಬೇಕಾಗುತ್ತೆ ನೈವೇದ್ಯ ಏನಿದೆ ಅದನ್ನು. ಇದೆಲ್ಲ ಆಗಿದ ನಂತರ ಮಗು ನೈವೇದ್ಯನ ತಿಂದಿದ ನಂತರ ಅರ್ಚಕರೇನೆ ದೇವ್ರ ಬಳಿ ಮಗುವಿನ ಮಲಗಿಸಿ ಆಶೀರ್ವಾದನ ಬೇಡ್ತಾರೆ. ಆಶೀರ್ವಾದನೂ ಕೂಡ ಮಾಡಿ ಕೊಡ್ತಾರೆ. ತಲೆಗೆ ಸ್ವಲ್ಪ ತಿಲಕನೂ ಕೂಡ ಇಡ್ತಾರೆ ಮಗುವಿನ ತಲೆಗೆ. ತಾಯಿ ಅನ್ನಪೂರ್ಣೇಶ್ವರಿ ಪಾದದ ಹತ್ರ ಇರುವಂತಹ ಕುಂಕುಮನ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಈ ಅರ್ಚಕರು ಅಷ್ಟೇ, ನೀವೇನೇ ಕೇಳಿದ್ರೂ ಯಾವುದೇ ರೀತಿ ಗೊಂದಲ ಆಗ್ದೇ ಇರೋ ಥರ ಪ್ರತಿಯೊಂದಕ್ಕೂ ಕೂಡ ಉತ್ತರನ ನೀಡಿ ತುಂಬ ನೀಟಾಗಿ ಪೂಜೆ ಮಾಡ್ಕೊತಾರೆ. ಈ ಬೆಂಗಳೂರು ಸುತ್ತಮುತ್ತ ಇರೋರಂತೂ ಮಸ್ಟ್ ವಿಸಿಟ್ ಮಾಡಲೇಬೇಕಾದಂತಹ ಪ್ಲೇಸ್ ಇದು. ನಾನು ಕೂಡ ಅಂದ್ಕೊಂಡಿದ್ದೆ ನಾವು ಅನ್ನಪ್ರಾಶನನ ಹೊರ್ನಾಡಿಗೆ ಹೋಗಿ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಟ್ರಾವೆಲಿಂಗೇ 8 to 9 hour ಆಗಿಬಿಡುತ್ತೆ. ಈ ಆಗಸ್ಟೇ ಮಗುಗೆ 6 months ತುಂಬಿರುತ್ತೆ. ಮಗುವಿನ ಆರೋಗ್ಯದಲ್ಲಿ ಏರುಪೇರಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದರಿಂದ ನಾವಿರುವಂಥ ಪ್ಲೇಸ್ನಲ್ಲೇ ನಿಯರೆಸ್ಟ್ ಯಾವುದು ಟೆಂಪಲ್ ಇದೆ ಅನ್ನಪೂರ್ಣೇಶ್ವರಿ, ಅಲ್ಲೆಲ್ಲ ಕೂಡ ಅನ್ನಪ್ರಾಶನನ ಮಾಡ್ತಾರೆ. ಸೊ ದಟ್ ನೀವು ಅಲ್ಲೇ ನಿಯರೆಸ್ಟ್ ಪ್ಲೇಸ್ನಲ್ಲಿ ಟ್ರಾವೆಲಿಂಗೇ ಮಾಡದೆ ಅನ್ನಪ್ರಾಶನನ ಮಾಡಿಸ್ಬೋದು. ನಮ್ಮ ಮಗು ಅಂತೂ ತುಂಬಾ ಅಳ್ತಿತ್ತು. ಹೇಳ್ಬೇಕಂತಂದರೆ ಅಲ್ಲಿ ಬಂದಿರೋ ಮಕ್ಳಿಗೆ ನಮ್ಮ ಮಗುನೇ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ಮಗು ಅಂತೂ ತುಂಬಾ ಕ್ರೈಯಿಂಗ್ ಮಾಡ್ತು. ಸೊ ಅದರಿಂದ ಮಗುವಿನ ಕಂಫರ್ಟ್ನೆಸ್ ತುಂಬಾ ಮ್ಯಾಟ್ರ್ ಆಗುತ್ತೆ ಇಂಥ ಟೈಮಲ್ಲಿ. ಬೆಡ್ಡು ಮಗುಗೆ ಏನೇನಿದೆ ಅದು ಆ ಕಂಫರ್ಟಾಗಿ ನಿದ್ದೆ ಮಾಡಲಿಕ್ಕೆ ಅಥವಾ ನಮ್ಮ ಜೊತೆ ಇರಲಿಕ್ಕೆ ಪ್ರತಿಯೊಂದನ್ನು ಕೂಡ ನೀವು ಜೊತೇಲಿ ತೊಗೊಂಡೋಗಿ. ಹಾಗೆ ಬಟ್ಟೆನೂ ಕೂಡ ತುಂಬ ಗ್ರ್ಯಾಂಡ್ ಕ್ಲಾತ್ಸ್ ಏನೂ ಹಾಕಬೇಡಿ. ನಮ್ಮ ಮಗು ಈ ಬಟ್ಟೆ ಬಿಚ್ಚೋ ತನಕನೂ ಬಿಟ್ಟೇ ಇಲ್ಲ, ಅಷ್ಟು ಕ್ರೈಯಿಂಗ್ ಮಾಡಿದೆ. ಸೊ ಅದರಿಂದ ಸಾಫ್ಟ್ ಕ್ಲಾತ್ನಷ್ಟೇ ತೊಗೊಂಡೋಗಿ. ಏನೋ ಫೋಟೋ ವೀಡಿಯೋಸ್ ತೊಗೊಳ್ಲಿಕ್ಕೆ ಓಕೆ, ಬಟ್ ನಮ್ಮ ಮಗು ಅಳ್ತಿದ್ರೆ ನಮಗೇನೆ ಬೇಜಾರಂತ ಅನ್ನಿಸ್ತಿರುತ್ತೆ. ಸೊ ಅದರಿಂದ ತುಂಬಾ ಸಾಫ್ಟ್ ಕ್ಲಾತ್ನ ಹಾಕಿ ತುಂಬ ಹೊತ್ತು ಅಲ್ಲಿ ಪೂಜೆ ನಡೆಯೋದ್ರಿಂದ ಮಗುಗೆ ಆಗಷ್ಟೇ ವಾತಾವರಣ ಅಡ್ಜಸ್ಟ್ ಆಗೋದು ತುಂಬಾ ಬೇಗ ಟೈಮ್ ತಗೊಳುತ್ತೆ. ನಾವು ಕರ್ಕೊಂಡು ಹೋಗ್ಬೋದು. ಅದು ಬಿಟ್ಟರೆ ಯಾವುದೇ ಫಂಕ್ಷನ್ಸ್ಗಾಗಲಿ ಹೊರ್ಗಿನ ಜಗತ್ತೇ ತೋರಿಸಿರಲ್ಲ. ಸೊ ಸಡನ್ಲಿ ನಾವು ಟೆಂಪಲ್ಗೆ ಹೋಗೋದು ಅಥವಾ ಟ್ರಾವೆಲಿಂಗ್ ಮಾಡೋದು ಅಂತ ಅಂದರೆ ಮಗುವಿಗೆ ಸೆಟ್ ಆಗೋಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ. ನೋಡಿ ಇಲ್ಲಿ ಅಡ್ರೆಸ್ ಕೂಡ ಪ್ಲೇ ಆಗ್ತಿದೆ. ಸೊ ಈ ಮಾರೇನಹಳ್ಳಿ ಹತ್ರನೇ ಬರೋದು ಇದು. ಮಾರೇನಹಳ್ಳಿ ಹತ್ರ ಜಯನಗರ ಇದೆ ನೋಡಿ, ಬೆಂಗಳೂರಿನ ಸರೌಂಡಿಂಗಲ್ಲೇನೆ ಈ ಅನ್ನಪೂರ್ಣೇಶ್ವರಿ ಟೆಂಪಲ್ ಇರೋದು. ಹಾಗೆ ಈ ಟೆಂಪಲ್ನಲ್ಲಿ ಶುಕ್ರವಾರದ ಟೈಮು ಅನ್ನ ಪ್ರಸಾದ ಕೂಡ ನಡೆಯೋದ್ರಿಂದ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಕೂಡ ಮಾಡ್ಬೋದು. ನಾವು ಟೆಂಪಲೆಲ್ಲ ಮುಗಿಸಿ ಅಲ್ಲೇ ನಿಯರೆಸ್ಟ್ ಹೋಟೆಲ್ನಲ್ಲಿ ಟಿಫನ್ ಕೂಡ ಮುಗಿಸಿ ನನ್ನ ಸಿಸ್ಟರ್ ಮದುವೆಗೆ ಸ್ವಲ್ಪ ಶಾಪ್ ಮಾಡೋದಿತ್ತು, ಅಲ್ಲಿಗೆ ಹೊರಡೋಣ ಅಂತ ಹೊರಟಿದ್ವಿ. ಅಲ್ಲೊಂದು ಪೋಸ್ಟರ್ ನೋಡಿದೆ, ನಾಯಿ ಮಿಸ್ ಆಗಿದೆ ಅಂತ ಹೇಳಿಬಿಟ್ಟು ಹುಡುಕೊಟ್ಟವ್ರಿಗೆ 25,000 ಹಾಕಿದ್ರು. ಈಗ ಜಗತ್ತು ಹೇಗಾಗಿದೆ ಅಂತ ಹೇಳಿದರೆ ಪ್ರಾಣಿಗಳಿಗಿಂತನೂ ಕೀಳು ಅಂತಲೇ ಹೇಳ್ಬೋದು ಈ ಮನುಷ್ಯ ಜಾತಿ. ಪ್ರಾಣಿಗಳಿಗಿರೋ ಬೆಲೆ ಮನುಷ್ಯನಿಗಿಲ್ಲ. ನೋಡಿ ಒಂದು ನಾಯಿಗೆ ಎಷ್ಟು ಅಟ್ಯಾಚ್ ಆಗಿದ್ದಾರೆ ಆ ಫ್ಯಾಮಿಲಿಯವರು. ನನಗೆ ನೋಡ್ತಿದ್ರೇ ಒಂಥರ ಅನ್ನಿಸ್ತು ಆ ಪೋಸ್ಟ್ನ. ನಿಜವಾಗ್ಲೂ ಆ ನಾಯಿ ಆದಷ್ಟು ಬೇಗ ಅವ್ರ ಕೈ ಸೇರಲಿ ಅಂತ ಕೇಳ್ತಾ ನಾವಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಕೂಡ ಹಿಂತಿರುಗಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರದ